ಅಲ್ಲ, ಫಸ್ಟ್ ಆಫ್ ಆಲ್ ಪಾಪ ಕಾಂತಣ್ಣವ್ರಿಗೆ ಗೊತ್ತಿಲ್ಲ ಸರ್. BML ಕೇಸಾಗಿ ಅಪರಾಧಿ ಅಂತ ಐತೆ ಅಷ್ಟೇ. ನಾನು ಸುಪ್ರೀಂ ಕೋರ್ಟ್ ಜೈಲಿಗೆ ಹೋಗಿದ ತಕ್ಷಣ ಸುಪ್ರೀಂ ಕೋರ್ಟ್ ಕೇಸ್ ಹಾಕೊಂಡಿದ್ದೀನಿ ಜೈಲಿಂದ. ನಾನು ಆ ಕೇಸು ಅಪರಾಧಿ ಇಲ್ಲ ಅಂತ ಅವ್ರಿಗೆ ಫಸ್ಟು ಗೊತ್ತಿಲ್ಲ ಅನ್ನಿಸ್ತದೆ. ನಾನು ಯಾವುದೇ ಕಾರಣ ಕಾಂತಣ್ಣನ ಬಗ್ಗೆ ಅಭಿಮಾನ ಐತೆ. ನಮ್ಮ ಪಾಡು ನಾವು ಇದ್ದೀವಿ, ನಮಗೂ ಫ್ಯಾಮಿಲಿ ಐತೆ. ನಾವು ಕಾಂತಣ್ಣನ ಬಗ್ಗೆ ನಮಗೇನು ಅವಶ್ಯಕತೆ ಇಲ್ಲ, ಬೇರೆ ಬಗ್ಗೆ ಅವಶ್ಯಕತೆ ಇಲ್ಲ. ಕಾಂತಣ್ಣ ಯಾರ್ಯಾರ ಜೊತೆಲಿ ಅವರೇ ಅಂತ ನೋಡಿ, ಇಲ್ಲಿ ಫೋಟೋಗಳವೆ ಎಲ್ಲಿ ಹೇಳಿ, ಇದು ಯಾರ್ಯಾರ ಜೊತೆಯಲ್ಲಿ ಅವರೇ, ಯಾರ ಜೊತೆ ಹಾರ ಹಾಕ್ಸ್ಕೊಂಡವ್ರೆ, ಅದರ ಡೀಟೇಲ್ ಐತೆ. ನಾನು ಅವ್ರು ಕೊಟ್ಟರೆ ನಾನು ಇದಕ್ಕೆ ಎಲ್ಲ ಬಿಡ್ತೀನಿ. ನನಗೂ ಕಾನೂನು ಗೊತ್ತೈತೆ, ಯಾರ್ಯಾರ ಜೊತೆ ಹೂನಾರ ಹಾಕ್ಸ್ಕೊಂಡವ್ರೆ, ಯಾರ್ಯಾರ ಜೊತೆ ಅವರೇ, ಅವ್ರು ಯಾರ್ಯಾರ ಲಿಂಕ್ ಅವರೇ, ಆಮೇಲೆ ದಾಸಹಳ್ಳಿ ಎಷ್ಟು ಕಾಂಪೌಂಡ್ ಹಾಕವ್ರೆ, ಆಮೇಲೆ MLA ಮಂಜಣ್ಣ ಅವ್ರದ್ದು ಕಾಂಪೌಂಡ್ ಎಷ್ಟು ಹಾಕವ್ರೆ, ವಿಶ್ವನಾಥ್ ಅಣ್ಣವರು ಯಲಹಂಕ ಕ್ಷೇತ್ರಕ್ಕೆ ಎಷ್ಟು ಕಾಂಪೌಂಡ್ ಹಾಕವ್ರೆ, ಯಾರ್ಯಾರು SCಗಳೆಲ್ಲ ಕಾಂಪೌಂಡ್ ಹಾಕಿ ನನ್ನ ಹತ್ರ ನಾವೇ. ನಾನು ಯಾವ ಇಲ್ಲಿಗೆಲ್ಲ ಕಾಂಪೌಂಡ್ ಹಾಕಿಲ್ಲ. ಯಾರ ಮೇಲೆ ಹೇಳ್ತಿದ್ರಿ? ಯಾರಾಗಲ್ಲ ಕಾಂತಣ್ಣ ಅವ್ರ ಬಗ್ಗೆ, ನನ್ನ ಬಗ್ಗೆ ಆಗ್ತಾಂತಾರೆ ಪಾಪ. ಅವ್ರ ಪಾಡಿಗೆ ಅವ್ರು ಇರ್ಬೇಕು, ನಮ್ಮ ಪಾಡು ನಾವಿರ್ಬೇಕು. ನಮ್ಮ ಪಾಡಿಗೆ ನಾವಿದ್ದೀವಿ. ಪೊಲೀಸ್ ಏನು ಬುದ್ಧಿ ಕಲಿಸೋರು ನಮಗೆ, ಒಳ್ಳೆ ಆಫೀಸರ್ಸ್ಗಳಿದ್ದಾರೆ, ಅವರೆಲ್ಲ ನಮಗೆ ಬುದ್ಧಿವಾದ ಹೇಳೋರೆ. ತಿಂಗಾಂಚ್ಕೊಂಡು ನೆಟ್ಗೆ ಬಾಳು ಬದುಕು, ಮಕ್ಕಳು ಜೊತೆ ಫ್ಯಾಮಿಲಿ ಜೊತೆ ಅವರೇ ಅಂತ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಅನ್ನೆಸ್ಪೇಟಾಗಿ ಮಾಡ್ಕೊಳೋದೆಲ್ಲ ಬಿಡಬೇಕು. ನಾವು ಬಿಡಬೇಕು, ಅವ್ರು ಬಿಡಬೇಕು. ನೀವು ಹೇಳೋದು ನಿಮ್ಮ ಹೆಸರು ದುರ್ಬಳಕೆ ಮಾಡಿಕೊಂಡು ಗನ್ಮೆನ್ ತೊಗೊಳ್ತಾ ಇದ್ದಾರೆ ಅಂತ. ನಮ್ಮ ಹೆಸ್ರ ಮೇಲೆ ಈಗ ನಮ್ಮ ಗೌರ್ಮೆಂಟಿಗೆ ಅವ್ರು MLC ಆಗಿರೋ ಕೊಡೋಕ್ಕೆ ಅಧಿಕಾರ ಗೌರ್ಮೆಂಟ್ಗೆ ಐತೆ. ಅದು ಕೊಡಲೇಬೇಕು. ನಾನಾದರೂ ಕೊಡಬೇಕು, ಅವರಾದರೂ ಕೊಡಬೇಕು. ಅವ್ರಿಗೆ ಯಾವುದೇ ಮುಲಾಜಿಲ್ದಂಗೆ ಅದು ಗೌರ್ಮೆಂಟಾಗಿ ಕೊಟ್ಟೆ ಕೊಡೋದು. ಅವ್ರು ಅವಧಿ ಮುಗ್ದೋದಾದ್ಮೇಲೆ ಅವ್ರು ಸ್ವಂತ ದುಡ್ಡು ಐತೆ, ಇನ್ಕಮ್ ಟ್ಯಾಕ್ಸ್ ಹೋಲ್ಡ್ರು, IT ಹೋಲ್ಡ್ರು ಅವರೇ, ಅವರು ದುಡ್ಡು ಕೊಟ್ಟು ತಾಂಬೋದು. ಅದು ಪ್ರಾವಿಷನ್ ಐತೆ. ಇಲ್ಲ ಪೊಲೀಸು ಮನ್ಸು ಮಾಡಿದ್ರೆ ಕೊಡ್ಲೂಬೋದು. ಅದಕ್ಕೆ ನಮಗೂ ಯಾವುದೇ ಕಾರಣಕ್ಕೂ ಈ ಗನ್ಮ್ಯಾನ್ಗೂ ನಮ್ಮ ಸಂಬಂಧ ಇಲ್ಲ. ನಮ್ಮ ಅವಶ್ಯಕತೆ ನಮ್ಮ ಹೆಸರು ತಾಣೋದು ತಪ್ಪದು. ಅವರು ಬುದ್ಧಿವಂತರು ಅವ್ರು ಎಂತ್ಕೊಂಡಿದ್ದೀವಿ. ಅದನ್ನು ಬಿಟ್ಬಿಟ್ಟು ಏನೇನೋ ಮಾಡೋದ್ರಿಂದ ಅದು ಪ್ರಯೋಜನ ಬರಲ್ಲ. ಅಂಥವು ಅವೇ ಲೀಸ್ಟು ಯಾರ್ಯಾರ ಜೊತೆ ಫೋಟೋ ಅವೇ. ಬೆಳ್ಳಿ ಕಿರೀಟ ಎಲ್ಲಿ ಬಂತು, ಬೆಳ್ಳಿ ಕಿರೀಟ ಇಟ್ಟಿಕ್ಕಿರೋದು, ಅವ್ರು ಪ್ರತಿ ಬಡ್ತಡೆಗೆ ಹೂನಾರ್ಗಳು ಹಾಕಿರೋದು ನಮ್ಮ ಹತ್ರ ನಾವೇ. ನಾವು ಯಾರ್ತವೋ ಆ ಥರ ಏನು ಹೂನಾರ್ಗಳು ಬೆಳ್ಳಿ ಕಿರೀಟ ಇಸ್ಕೊಂಡಿಲ್ಲ. ನಾವು ಇಕ್ಕಕ್ಕೆ ಹೋಗೋದು ಇಲ್ಲ. ನಾವು ಸ್ಟ್ರೈಟ್ ಫಾರ್ವರ್ಡು. ಅವ್ರು ಯಾರ ಜೊತೆ ಗುರುತಿಸ್ಕೊಂಡಿದ್ದಾರೆ? ಅವರ ಟೈಮ್ ಬಂದಾಗ ಹೇಳ್ತೀನಿ. ನಾನು ಅದು ಫೋಟೋ ಸಮೇತವೇ, ನೀವು ಬೇಕಾದ್ರೆ ಫಾರ್ವರ್ಡ್ ಮಾಡಿದ್ದೀನಿ. ನಾವು ಯಾರು ತಂದೆನ ಸಾಯಿಸಿದಾರೆ, ನನ್ನ ಬಿಡಲ್ಲ, ಹಾಗಾಗಿ ನನಗೆ ಬೇಕು. ಅವ್ರ ತಂದೆ ನಾವು ಸಾಯಿಸಿ ನಿಮ್ಮಿಂದ ಅವ್ರಿಗೆ ಥ್ರೆಟ್ ಇದೆ ಅಂತ ಹೇಳಿ ಮನವಿ ಪತ್ರ ಕೊಟ್ಟಿದ್ದಾರೆ. ಅಲ್ಲ ಸರ್, ಈಗ ಹಿಂದೆ ಏನಾಯಿತು ಭಗವಂತನಿಗೆ ಗೊತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತು. ಈಗಿರೋ ಪೊಲೀಸ್ ಡಿಪಾರ್ಟ್ಮೆಂಟ್ ಟಫ್ ಅವರೇ, ಯಾರು ಏನೂ ಅಳ್ಳಾಡ್ಸೋಕ್ಕಾಗಲ್ಲ. ಈಗ ಅವ್ರೂ ತಿಳುವಳಿಕೆ ಇರಬೇಕು, ನಮಗೂ ತಿಳುವಳಿಕೆ ಇದೆ. ನಾವು ಯಾರ ತಂಡಗೂ ಓವರಲ್ಲ. ಸುಮ್ಮನೆ ಅನ್ಎಕ್ಸ್ಪೆಕ್ಟಾಗಿ ನಮಗೆ ಸುದ್ದಿ ಎತ್ತೋದು ತಪ್ಪದು. ಅವರು ಫ್ಯಾಮಿಲಿ ಐತೆ, ನಮಗೂ ಫ್ಯಾಮಿಲಿ ಐತೆ. ಭಗವಂತ ಎಲ್ಲರೂ ಚೆನ್ನಾಗಿ ಮಾಡ್ಕೋರೆ. ಯಾರು ಕೂಲಿ ಮಾಡೋರು ಯಾರು ಇಲ್ಲ ಇಲ್ಲಿ. ಎಲ್ಲರೂ ಚೆನ್ನಾಗಿರೋರೇನೆ. ನಾವು ಚೆನ್ನಾಗಿದ್ದೀವಿ. ನಾವು ಹುಡ್ತಾಗ ಚಿನ್ನಸ್ಪೂನಿಗೆ ಹುಟ್ಟಿರೋದು, ಅವರು ಚಿನ್ನಸ್ಪೂನಿಗೆ ಹುಟ್ಟಿರೋದು. ನೇರವಾಗಿ ಏನು ಹೇಳ್ತೀವಿ? ನಾವೇಳ ನಮ್ಮ ಬಗ್ಗೆ ಪಾಪ ಮಾತಾಡೋದು ಬೇಡ, ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಲ್ಲ. ಒಳ್ಳೇದಾಗಲಿ. ಅವ್ರು ಗಂದ್ಮೇಲೆ ಬೇಕಾದ್ರೆ ದುಡ್ಡು ಕೊಡ್ತಾನೆ, ಅವ್ರ ಸ್ವಂತ ವಿಚಾರ ತಾಂಬೋದು. ಕಾನೂನು ರೀತಿ ಕೋರ್ಟ್ಗೆ ಹೋಗಿ ಏನು ಬೇಕೋ ಮಾಡ್ಕೊಂಡು ಬೇರೆ ಇಲ್ದಂಗೆ ತಾಂಬೋದು. ನಾನು ತಾಂಬೋದು, ನನಗೂ ಕಾನೂನು ಐತೆ. ನಾವು ಬೇಕಾದ್ರೆ ನಾವು ತಾಂಬೋದು. ನನಗೆ ಅವಶ್ಯಕತೆ ಇಲ್ಲ, ನನಗೆ ಯಾವುದೂ ಭಯ ಇಲ್ಲ. ಆಮೇಲೆ ನಾನು ಯಾರಿಗೂ ಉದ್ದೇಶಪೂರ್ವವಾಗಿ ತರಲೆ ಮಾತಾಡೋಕೆ ಹೋಗಲ್ಲ. ಆಮೇಲೆ ತರಲೆ ಮಾತಾಡೇ ಅಲ್ಲ ಬಿಡಿ. ನಾವು ಅಲ್ಲಿ ಕಾಣಿಸ್ಕೊಳೋದಿಲ್ಲ. ನಾನು ಸಿಂಗಲ್ ವಾಡೋದು, ಸಿಂಗಲ್ಲೇ ಯಾವಾಗೂ. ಯಾವಾಗ ಬೇಕಾದ್ರೆ ಚೆಕ್ ಮಾಡಿ. ಸುಮಾರು ಸರಿ ಪೊಲೀಸರು ನಮ್ಮ ಮನೆಗೂ ಬರ್ತಾರೆ. ಅವರು ಡೈಲಿ ಕರೀತಾರೆ, ರೌಡಿ ಪೀಳಿಗೆ ಹೋಯ್ತೀವಿ. ನಾನು ರೌಡಿ ಕ್ಯಾನ್ಸಲ್ ಆಗಿದೆ ಹೈಕೋರ್ಟ್ ಒಳಗೆ. ಸಾಹೇಬ್ರು ಒಳ್ಳೆ ಪೊಲೀಸ್ನವ್ರು ಇದ್ದಾರೆ. ಅವರೆಲ್ಲ ಕರೆದಾಗೆಲ್ಲ ನೋಡೋ ಮಕ್ಕಳು ಮರಿ ಚೆನ್ನಾಗಿ ನೋಡ್ಕೊಳ್ಳೋ, ಚೆನ್ನಾಗಿರು, ಚೆನ್ನಾಗಿ ಓದ್ತಾವ್ರೆ, ಚೆನ್ನಾಗಿರು ಅಂತಲೇ ಹೇಳೋದು. ಅವ್ರು ಕೆಟ್ಟದ್ದು ಯಾವತ್ತೂ ಹೇಳಿಲ್ಲ. ಆಮೇಲೆ ಅವರು ಕೆಟ್ಟದ್ದು ಹೇಳಿಲ್ಲ. ಅವರು ಭಯ ಕೇಳೋರು, ನಮಗೂ ಭಯ ಕೇಳೋರೆ. ಆದರೆ ನಮಗೂ ಒಳ್ಳೆ ಬಿಸ್ನೆಸ್ ಐತೆ. ಭಗವಂತ ಎಲ್ಲ ಶಕ್ತಿ ನಮಗೂ ಕೊಟ್ಟವನೇ ಒಳ್ಳೇದು ಮಾಡೋಕ್ಕೆ. ಈಗ ಪ್ರೆಸೆಂಟ್ ರೌಡಿ ಶೀಟ್ರ ಅಥವಾ ಇಲ್ಲ, ಪ್ರೆಸೆಂಟ್ ಈಗ ರೌಡಿ ಶೀಟರ್ ಹೈಕೋರ್ಟ್ ಕ್ವಾಶ್ ಆಗೈತೆ. ಆಗಲೇ ಸುಮಾರು ಒಂದು ವರ್ಷ ಆಯ್ತು ಕ್ವಾಶ್ ಆಗಿ. ಆಮೇಲೆ ಈಗ ಅವಶ್ಯಕತೆ ನಂಗೆ ರಾಜಕೀಯನೂ ಬೇಡ, ಇದು ಬಿಸ್ನೆಸ್ ಒಂದೇ ಸಾಕು ನನಗೆ. ಬಿಸ್ನೆಸ್ ಒಂದರಿಂದ ಮುಂದುವರಿದೇ ಹೊರತು ಯಾವ ರಾಜಕಾರಣಿ ಸವಾಸ ಇಲ್ಲ. ನನಗೂ ಎಲ್ಲ ರಾಜಕಾರಣಿಗೂ ಗೊತ್ತೈತೆ. ನಾನು ಯಾವ ರಾಜಕಾರಣಿದಾಗ ಹೋಗಲ್ಲ. ಆಮೇಲೆ ನಾನು ಬರ್ತಡೆಗೆ ಹೋಗೋದು, ಇದು ಹೋಗೋದು, ಇದು ಮಾಡೋದೆಲ್ಲ ಮಾಡೋಲ್ಲ. ನನ್ನ ಕೆಲಸ ಇದೆ. ಎಲ್ಲ ದೊಡ್ಡದಾಗ ಕೆಲಸ ಮಾಡಿಸ್ತೀನಿ. ದೊಡ್ಡದಾಗ ಎಲ್ಲ ಟಚ್ ಐತೆ. ಎಲ್ಲದಕ್ಕೂ ಕೂಲಿ ಮಾಡ್ತೀವಿ. ನಾನು ಕೂಲಿ ಮಾಡ್ತಿರೋನು. ಕೂಲಿ ಮಾಡೋದಕ್ಕೆ ಸಂಬಳ ಕೊಡ್ತಾರೆ. ಒಳ್ಳೆ ಕೂಲಿ. ಏನು ಮಣ್ಣು ಎತ್ತೋದು, ಗೊಬ್ಬರ ಎತ್ತೋದು, ಕಸ ಎತ್ತೋದು ಮಾಡೋದು ನಾನು. ಕ್ರಷರ್ ಇದೆ, ಆಲೂಗಡ್ಡೆ ಫ್ಯಾಕ್ಟ್ರಿ ಇದೆ, ಲೇಬರ್ ಫ್ಯಾಕ್ಟ್ರಿ, ಲೇಬರ್ದು ಐತೆ ನನ್ನ ಕಾಂಟ್ರಾಕ್ಟು. ನಾವು ಮಾಡ್ತಾಯಿದ್ದೀವಿ. ಯಾವುದೇ ಇಲ್ಲೀಗಲ್ ನಂದು ಇಲ್ಲ. ಇಲ್ಲೀಗಲ್ ಇದ್ದರೆ ಬೇಕಾದ್ರೆ ಅವ್ರು ಇಡಿಗೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೊಟ್ಕೊಳ್ಳಿ, ಅದು ಫೇಸ್ ಮಾಡ್ತೀನಿ. ಅದು ಬಿಟ್ಟು ನನ್ನ ಹೆಸ್ರು ಹೇಳೋದು ತಪ್ಪದು. ಅವ್ರು ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ.